ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಅವರ ತಂಗಿ ಸಮೃದ್ಧಿ ರಾಮ್. ಕಾರುಣ್ಯ ರಾಮ್ ಸ್ವಂತ ಸಹೋದರಿಗೆ ದುಡ್ಡನ್ನು ಕೊಟ್ಟಿದ್ರು, ಅವರು ಎಸ್ಕೇಪ್ ಆದ್ರು ಅಂತ ಹೇಳಿಬಿಟ್ಟು ಸಹೋದರಿ ವಿರುದ್ಧವೇ ದೂರನ್ನ ಕೊಟ್ಟಿದ್ರು. ನಟಿ ಕಾರುಣ್ಯ ರಾಮ್ ಸಹೋದರಿ ವಿರುದ್ಧವೇ ದೂರನ್ನ ಕೊಟ್ಟಿರುವ ಕೇಸ್. ಇನ್ನು ಸಿಸಿಬಿ ಸೈಬರ್ ಪೊಲೀಸ್ನವರ ಮುಂದೆ ಇವತ್ತು ಕಾರುಣ್ಯ ರಾಮ್ ಹಾಜರಾದರು. ಪ್ರಕರಣ ಸಂಬಂಧ ವಿಚಾರಣೆಯನ್ನ ಕಾರುಣ್ಯ ರಾಮ್ ಮುಗಿಸಿ ಹೊರಟಿದ್ದಾರೆ. ಇನ್ನು ಮಾಧ್ಯಮದವರು ಒಂದಿಷ್ಟು ಪ್ರಶ್ನೆಯನ್ನು ಕೇಳ್ತಾರೆ, ಆದರೆ ಮಾಧ್ಯಮದವರು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಲ್ಲ. ಅವರು ಯಾವುದೇ ಪ್ರತಿಕ್ರಿಯೆ ನೀಡದೆ ಕಾರುಣ್ಯ ರಾಮ್ ತೆರಳುತ್ತಾರೆ. ಮಾಧ್ಯಮದವರ ಪ್ರಶ್ನೆಗೆ ಕಾರುಣ್ಯ ರಾಮ್ ಗರಂ ಆದರೂ, ಜೊತೆಗೆ ಉಡಾಫೆ ಮಾತುಗಳು, ಪ್ರಾಬ್ಲಮ್ ಹೇಳಿದರೆ ನೀವು ಪರಿಹಾರ ಮಾಡ್ತೀರಾ ಅಂತ ಪ್ರಶ್ನೆಗಳನ್ನು ಅವರೇ ರಿಟರ್ನ್ ಕೇಳ್ತಾರೆ. ಸೊಕ್ಕು ದಿಮಾಕಿನ ಮಾತಾಡಿ ಕಾರುಣ್ಯ ರಾಮ್ ಹೊರಟು ಹೋದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಸ್ವಂತ ಸಹೋದರಿ ವಿರುದ್ಧವೇ ಕೇಸನ್ನು ಕೊಟ್ಟಿದ್ರು. 25 ಲಕ್ಷ ಸಾಲ ಮಾಡಿದ್ರಂತೆ, ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಬೆಟ್ಟಿಂಗ್ ಆಡಿ, ಅಂದರೆ ಜೂಜಾಡಲಿಕ್ಕೆ ಅದನ್ನು ವಿನಿಯೋಗ ಮಾಡಿಕೊಂಡ್ರಂತೆ. ಹಾಗಾಗಿ ಸಹಜವಾಗಿ ಕೋಪ ಬಂದಿರುತ್ತೆ ಕಾರುಣ್ಯ ರಾಮ್ಗೆ. ಸಹೋದರಿ ವಿರುದ್ಧ ಕೇಸನ್ನು ಕೊಟ್ಟಿದ್ರು. ಆ ಕೇಸಿಗೆ ಸಂಬಂಧಪಟ್ಟಂಗೆ ಇವತ್ತು ಸಿಸಿಬಿ ಪೊಲೀಸ್ನವರ ಬುಲಾವ್ ಮೇರೆಗೆ ಹೋಗಿ ವಿಚಾರಣೆಯನ್ನು ಎದುರಿಸಿದಾರಂತ ಕಾಣಿಸುತ್ತೆ. ಜೊತೆಗೆ ಮಾಧ್ಯಮದವರು ಸಾಕಷ್ಟು ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಡಲಿಲ್ಲ. ಕರೆದಿದ್ರು ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ? ತನಿಖೆ ಕರೆದಿದ್ರು ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ? ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ, ಕನ್ನಡ ಚಿತ್ರರಂಗದ ನಟಿ ಕಾರುಣ್ಯ ರಾಮ್ ಆ ಒಂದು ಸಹೋದರಿ ವಿರುದ್ಧ ಕೇಸನ್ನು ಕೊಟ್ಟಿದ್ರು. ಆ ಸಂಬಂಧ ಇವತ್ತು ಸಿಸಿಬಿ ಎನ್ಕ್ವೈರಿ ಇತ್ತು, ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಅಷ್ಟೊಂದು ಗರಂ ಆದರೂ ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಕಾರುಣ್ಯ ರಾಮ್ ಅಂತ? ಸಚಿನ್, ಏನಂತ ಹೇಳಿದ್ರೆ ತಮಗೆ ಬೇಕಾದಂಥ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಮಾಧ್ಯಮಗಳ ಮೊರೆ ಹೋಗ್ತಾರೆ. ಆದರೆ ಅವರು ತಪ್ಪು ಮಾಡದಂಥ ಸಂದರ್ಭದಲ್ಲಿ ಅವರ ತಪ್ಪುಗಳನ್ನು ಜನರ ಮುಂದೆ ಇಡುವಂತಹ ವೇಳೆಯಲ್ಲಿ ಸಹಜವಾಗಿಯೂ ಕೂಡ ಅವರಿಗೂ ಕೂಡ ಎಲ್ಲೋ ಬೇಸರ ಆಗಿರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಜನರ ಮುಂದೆ ತಮ್ಮ ಬಣ್ಣ ಕೂಡ ಬಯಲಾಗುತ್ತೆ ಅಂತ ಹೇಳಿ ಈಗ ಅಷ್ಟೇ ಅವರ ಸಹೋದರಿ ಸಮೃದ್ಧಿ ರಾವ್ ಏನಿದ್ದಾರೆ ಅವರು ಕೂಡ ಹಣವನ್ನ ತೆಗೆದುಕೊಂಡು ಅವರ ಸ್ನೇಹಿತರಿಗೂ ಕೂಡ ವಾಪಸ್ ಕೊಟ್ಟಿರೋದಿಲ್ಲ. ಆ ಪ್ರಕರಣ ಸಂಬಂಧಪಟ್ಟಂತೆ ಅವರು ದೂರನ್ನ ಕೊಟ್ಟಿರ್ತಾರೆ. ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಆಗ ಆರ್ ನಗರ ಪೊಲೀಸರು ಕರೆದು ವಿಚಾರಣೆಯನ್ನ ಮಾಡಿರ್ತಾರೆ. ಅದಾದ ಬಳಿಕ ಕೂಡ ಇದೇ ರೀತಿಯಾದಂತಹ ಚಾಳಿಯನ್ನು ಕೂಡ ಆಕೆಯ ಸಹೋದರಿ ಮುಂದುವರಿಸಿರ್ತಾರೆ. ಇದರಿಂದ ಸಹಜವಾಗಿಯೂ ಕೂಡ ಅವರು ಏನು ಕೆರಳಿ ಕೆಂಡವಾಗಿರ್ತಾರೆ. ಹಾಗಾಗಿ ಆಕೆಯ ಫೋಟೋಗಳ ಜೊತೆ ಮಾರ್ಪನ್ನ ಮಾಡಿ ಕೆಲವು ಅಶ್ಲೀಲ ಕಮೆಂಟ್ಗಳನ್ನು ಕೂಡ ಹಾಕಿದ್ದಾರೆ ಅಂತ ಅವರು ಬಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಕೂಡ ಪೊಲೀಸರು ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಅಂದ್ರೆ ಕೇವಲ ಇವರು ತಮಗೆ ಅಶ್ಲೀಲ ಕಮೆಂಟ್ಗಳನ್ನ ಹಾಕಿದ್ದಾರೆ ಅನ್ನುವಂತಹ ವಿಚಾರವನ್ನ ಮಾತ್ರ ಮುಂದಿಟ್ಟಿದ್ರೆ ಹೊರತು ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಯಾವುದೇ ಲಿಖಿತವಾದಂತಹ ದೂರನ್ನು ಕೂಡ ಕೊಟ್ಟಿರಲಿಲ್ಲ. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಪೊಲೀಸರು ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಕೇಳಿದ್ರು. ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳಿದೆ ಅದನ್ನ ತಂದು ನೀಡಿ ಅಂತ ಹೇಳಿ ಅದರಂತೆ ಇವತ್ತು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ವಿಚಾರಣೆಯನ್ನು ಕೂಡ ಮಾಡಿದ್ರು. ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಪಡೆದುಕೊಂಡ್ರು. ಅದಾದ ಬಳಿಕ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮಗಳನ್ನು ಕೂಡ ಪ್ರಶ್ನೆ ಮಾಡದಂತ ವೇಳೆಯಲ್ಲಿ ಏನು ಒಂದು ವಿಚಾರಕ್ಕೋಸ್ಕರ ಬಂದಿದ್ರಿ, ತಮ್ಮ ಸಹೋದರಿ ಹಣವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿದೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನ ಕೇಳೋದಕ್ಕೆ ಮುಂದಾಗಂತ ಸಂದರ್ಭದಲ್ಲಿ ಬೇಜವಾಬ್ದಾರಿಯಿಂದ ಕೂಡ ನಡೆದುಕೊಂಡ್ರು. ಮಾಧ್ಯಮಗಳ ಮುಂದೆ ಹೇಳಿಕೊಂಡ್ರೆ ಇದು ಸರಿ ಹೋಗುತ್ತಾ, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬೇಕು ಗೊತ್ತಿದೆ ಅನ್ನೋಂತ ರೀತಿಯಲ್ಲಿ ಒಂದು ಉಡಾಫೆಯ ಉತ್ತರವನ್ನು ಕೊಡ್ತಾ ಅವರು ಹೋಗಿರುವಂತಹದ್ದು. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ಏನೊಂದು ಅಶ್ಲೀಲವಾಗಿ ಮೆಸೇಜ್ಗಳು ಹಾಕಿರುವ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರಾ ಅಥವಾ ಹಣವನ್ನ ತೆಗೆದುಕೊಂಡು ಮೋಸ ಮಾಡಿರುವ ಅಂತಹ ಸಮೃದ್ಧಿ ರಾಮ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರ ಅನ್ನೋಂಥದ್ದು ಕೂಡ ಈಗ ಮುಖ್ಯವಾಗಿರುವಂತಹದ್ದು ಸಚಿನ್. ಹಾಗಾಗಿ ಏನು ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು ಈಗ. ಧನ್ಯವಾದ ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.